ನಮಸ್ಕಾರ. 2026ನೇ ಇಸ್ವಿಯಲ್ಲಿ ಎಲ್ ನಿನೋ ಅನ್ನೋ ಈ ಹವಾಮಾನ ವೈಪರೀತ್ಯ ನಮ್ಮ ಭಾರತದ ಆರ್ಥಿಕತೆ ಹಾಗೂ ಷೇರ್ ಮಾರುಕಟ್ಟೆಯ ಮೇಲೆ ಎಂಥ ತೀವ್ರವಾದ ಪರಿಣಾಮ ಬೀರಲಿದೆ ಅಂತ ಬಿಚ್ಚಿಡುವ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಯಾವುದೇ ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಇವತ್ತಿನ ಈ ಎಕ್ಸ್ಪ್ಲೇನರ್ನಲ್ಲಿ ಮುಖ್ಯವಾಗಿ 5 ಹಂತಗಳನ್ನು ನಾವು ನೋಡಲಿದ್ದೇವೆ. ಎಲ್ಲೋ ಇರುವ ಪೆಸಿಫಿಕ್ ಮಹಾಸಾಗರದ ತಾಪಮಾನದ ಏರಿಕೆಗೂ ನಮ್ಮ ಕಾರ್ಪೊರೇಟ್ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ಗೂ ಇರುವ ಆ ನಿಖರವಾದ ಲಿಂಕ್ ಏನು, ಜೊತೆಗೆ ನಮ್ಮ ಹೂಡಿಕೆಗಳನ್ನು ಕಾಪಾಡಿಕೊಳ್ಳಲು ಬೇಕಾದ ಡೇಟಾ ಆಧಾರಿತ ಕಾರ್ಯತಂತ್ರಗಳೇನು ಅನ್ನೋದನ್ನ ಇವತ್ತು ಅರ್ಥ ಮಾಡಿಕೊಳ್ಳೋಣ. ಮೊದಲನೇ ವಿಭಾಗ ದಿ ಎಲ್ ನೀನೋ ಡಾಮಿನೋ ಎಫೆಕ್ಟ್, ಅಂದ್ರೆ ಎಲ್ಲೋ ಒಂದು ದೂರದ ಮಹಾಸಾಗರದಲ್ಲಿ ನಡೆಯುವ ಹವಾಮಾನ ಬದಲಾವಣೆ ಇಲ್ಲಿನ ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ಹೇಗೆ ಒಂದು ಸರಣಿ ಪರಿಣಾಮ ಅಂದ್ರೆ ಚೈನ್ ರಿಯಾಕ್ಷನ್ ಉಂಟು ಮಾಡುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ವೈಜ್ಞಾನಿಕ ವರದಿಗಳ ಪ್ರಕಾರ ಎಲ್ ನೀನೋ ನೇರವಾಗಿ ಭಾರತದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಬರೋಬ್ಬರಿ 61%ರಷ್ಟಿದೆ. ಹೌದು, ಭಾರತೀಯ ಹವಾಮಾನ ಇಲಾಖೆ ಹೇಳುವಂತೆ ಈ ಬಾರಿಯ ನೈಋತ್ಯ ಮುಂಗಾರು ವಾಡಿಕೆಗಿಂತ ಸಾಕಷ್ಟು ಕಡಿಮೆ ಇರಲಿದ್ದು ಕೇವಲ 92% ಮಾತ್ರ ಮಳೆಯಾಗುವ ನಿರೀಕ್ಷೆಯಿದೆ. ಇಲ್ಲೊಂದು ಆರ್ಥಿಕ ವಿರೋಧಾಭಾಸವಿದೆ. ಅದೇನಪ್ಪಾ ಅಂದ್ರೆ, ನಮ್ಮ ದೇಶದ GDPಯಲ್ಲಿ ಕೃಷಿಯ ಪಾಲು ಕೇವಲ 18% ಇರ್ಬೋದು. ಆದರೆ ಯೋಚನೆ ಮಾಡಿ, ದೇಶದ ಅರ್ಧಕ್ಕರ್ಧ ಜನಸಂಖ್ಯೆ ಅಂದರೆ ಸುಮಾರು 70 ಕೋಟಿಗೂ ಅಧಿಕ ಜನರು ನೇರವಾಗಿ ಇದೇ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಹಾಗಾಗಿ ಮಳೆ ಸ್ವಲ್ಪ ಕೈಕೊಟ್ಟರೂ ಸಾಕು, ಗ್ರಾಮೀಣ ಆದಾಯಕ್ಕೆ ಅಕ್ಷರಶಃ ಬಹು ದೊಡ್ಡ ಪೆಟ್ಟು ಬೀಳುತ್ತೆ. ಇದು ಸರಿಯಾಗಿ ಒಂದು ಡಾಮಿನೋ ಎಫೆಕ್ಟನ್ನೇ ಸೃಷ್ಟಿ ಮಾಡುತ್ತೆ. ಹೇಗಂತೀರಾ? ಕಡಿಮೆ ಮಳೆಯಿಂದ ಸಹಜವಾಗಿಯೇ ಬೆಳೆ ಇಳುವರಿ ಕುಸಿಯುತ್ತೆ. ಇದರಿಂದ ಮಾರುಕಟ್ಟೆಯಲ್ಲಿ ಆಹಾರದ ಕೊರತೆ ಉಂಟಾಗಿ ಫುಡ್ ಇನ್ಫ್ಲೇಷನ್ ಅಂದ್ರೆ ಆಹಾರದ ಹಣದುಬ್ಬರ ಗಗನಕ್ಕೇರುತ್ತೆ. ಇದು ಅಂತಿಮವಾಗಿ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ಎಂಥ ತೀವ್ರವಾದ ಟೆನ್ಷನ್ ತರುತ್ತೆ ಅಂದ್ರೆ ಖಂಡಿತ ಊಹಿಸಲು ಅಸಾಧ್ಯ. ಈಗ ನಮ್ಮ ಎರಡನೇ ವಿಭಾಗಕ್ಕೆ ಬರೋಣ, 4 ಬಿಗ್ ಎಕನಾಮಿಕ್ ಶಾಕ್ಸ್. ಕೃಷಿ ವಲಯದ ಈ ಬಿಕ್ಕಟ್ಟು 2026ರಲ್ಲಿ ನಮ್ಮ ಆರ್ಥಿಕತೆಗೆ ಏಕಕಾಲದಲ್ಲಿ ಅಪ್ಪಳಿಸುವ 4 ದೊಡ್ಡ ಆರ್ಥಿಕ ಆಘಾತಗಳಿಗೆ ಹೇಗೆ ಕಾರಣವಾಗುತ್ತೆ ಅನ್ನೋದನ್ನ ಈಗ ಡಿಕೋಡ್ ಮಾಡೋಣ. ಇದರಲ್ಲಿ ಮೊದಲನೇ ದೊಡ್ಡ ಆಘಾತವೇ ಹಣದುಬ್ಬರ. ನಮ್ಮ ಒಟ್ಟಾರೆ ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಸುಮಾರು 3.4% ಇದೆಯಾದರೂ ಗ್ರಾಮೀಣ ಆಹಾರದ ಹಣದುಬ್ಬರ ಈಗಾಗಲೇ 3.96%ವನ್ನು ದಾಟೇ ಬಿಟ್ಟಿದೆ. ಇದು 2015ರ ಎಲ್ ನಿನೋ ಸಮಯದಲ್ಲಿ ಆದಂತೆಯೇ ಮತ್ತೊಮ್ಮೆ ಭಾರೀ ಏರಿಕೆಯಾಗುವ ಅಪಾಯದ ಸ್ಪಷ್ಟ ಮುನ್ಸೂಚನೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಗಾಯದ ಮೇಲೆ ಬರೆ ಎಳೆದಂತೆ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ದಾಟಿದೆ. ಆರ್ಥಿಕ ವಿಶ್ಲೇಷಣೆಗಳು ಹೇಳೋ ಪ್ರಕಾರ ಈ ತೈಲ ಬೆಲೆಯಲ್ಲಿನ 20% ಏರಿಕೆ ಸಾರಿಗೆ ವೆಚ್ಚವನ್ನ ವಿಪರೀತ ಹೆಚ್ಚಿಸುತ್ತೆ ಹಾಗೂ ಇದು ಕಾರ್ಪೊರೇಟ್ ಗಳಿಕೆಯನ್ನ ನೇರವಾಗಿ 1.5% ಕಡಿತಗೊಳಿಸಿಬಿಡುತ್ತೆ. ಇನ್ನು ಎರಡನೇ ಮತ್ತು ಮೂರನೇ ಆಘಾತಗಳು RBI ಮತ್ತು ನಮ್ಮ ಸರ್ಕಾರ ಸಿಲುಕಿಕೊಳ್ಳುವ ಒಂದು ದೊಡ್ಡ ಟ್ರ್ಯಾಪ್ಗೆ ಸಂಬಂಧಿಸಿದ್ದು. ಒಂದು ವೇಳೆ ಹಣದುಬ್ಬರ 6% ದಾಟಿದ್ರೆ ರಿಸರ್ವ್ ಬ್ಯಾಂಕ್ ತನ್ನ ಬಡ್ಡಿ ದರ ಕಡಿತವನ್ನ ತಕ್ಷಣವೇ ನಿಲ್ಲಿಸಬೇಕಾಗತ್ತೆ. ಇದರಿಂದ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ಗೆ 5-8% ದೊಡ್ಡ ಹೊಡೆತ ಬೀಳುತ್ತೆ. ಅದೇ ಸಮಯದಲ್ಲಿ ಸರ್ಕಾರ ಕೂಡ ಮೂಲಸೌಕರ್ಯಗಳ ಮೇಲಿನ ಬಂಡವಾಳ ವೆಚ್ಚವನ್ನ ಕಡಿತಗೊಳಿಸಿ ಆ ಹಣವನ್ನ ಗ್ರಾಮೀಣ ಪರಿಹಾರ ಕಾರ್ಯಗಳಿಗೆ ವರ್ಗಾಯಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಇದರ ನೇರ ಪರಿಣಾಮ ಸಿಮೆಂಟ್ ಮತ್ತು ಕ್ಯಾಪಿಟಲ್ ಗೂಡ್ಸ್ ವಲಯಗಳ ಮೇಲೆ ಬಿದ್ದು ಅವು ತೀವ್ರವಾದ ಬೇಡಿಕೆಯ ಕುಸಿತವನ್ನ ಎದುರಿಸಬೇಕಾಗತ್ತೆ. ಇನ್ನು 4ನೇ ದೊಡ್ಡ ಆಘಾತ ಕ್ಯಾಪಿಟಲ್ ಫ್ಲೈಟ್ ಅಂದ್ರೆ ಬೃಹತ್ ಪ್ರಮಾಣದ ಬಂಡವಾಳ ಹಿಂತೆಗೆತ. 2026ರ ಆರಂಭದಿಂದನೇ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಬರೋಬ್ಬರಿ $18.5 ಬಿಲಿಯನ್ ಬೃಹತ್ ಮೊತ್ತವನ್ನ ನಮ್ಮ ಭಾರತೀಯ ಮಾರುಕಟ್ಟೆಯಿಂದ ಹೊರತೆಗೆದಿದ್ದಾರೆ. ಇದು ಎಂಥ ಆಘಾತ ಅಲ್ವಾ? ಅಸಲಿಗೆ ಈ ಬಂಡವಾಳ ಹಿಂತೆಗೆತ ಯಾಕಾಗ್ತಾ ಇದೆ ಅಂದ್ರೆ ಅಮೆರಿಕದ ಬಾಂಡ್ಗಳ ಮೇಲಿನ ಹೆಚ್ಚಿನ ಆದಾಯದಿಂದಾಗಿ. ಇದರ ನೇರ ಪರಿಣಾಮವಾಗಿ ನಮ್ಮ ರೂಪಾಯಿ ಮೌಲ್ಯ 10.9% ಕುಸಿದು ಪ್ರತಿ ಡಾಲರ್ಗೆ ಬರೋಬ್ಬರಿ $95 ಆಸುಪಾಸಿಗೆ ಬಂದು ನಿಂತಿದೆ. ಡಾಲರ್ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ನಮ್ಮ ಭಾರತದ ಜಾಗತಿಕ ಆರ್ಥಿಕ ಶ್ರೇಯಾಂಕ ಇದೇ ಕಾರಣಕ್ಕೆ 4ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಕುಸಿದಿದೆ. ಮುಂದಿನ ವಿಭಾಗ ಸೆಕ್ಟರ್ಸ್ ಇನ್ ದ ರೆಡ್ ಅಂದ್ರೆ ಸಂಕಷ್ಟದಲ್ಲಿರುವ ವಲಯಗಳು. ಈ ಮ್ಯಾಕ್ರೋ ಎಕನಾಮಿಕ್ ವಾತಾವರಣ ಯಾವ ವಲಯಗಳಿಗೆ ಅತಿ ಹೆಚ್ಚು ನಷ್ಟ ತರಲಿದೆ ಮತ್ತು ಯಾವ ಕೈಗಾರಿಕೆಗಳು ಈ ಬಿರುಗಾಳಿಯ ಹೊಡೆತವನ್ನ ನೇರವಾಗಿ ತಿನ್ನಲಿವೆ ಅನ್ನೋದನ್ನ ನಾವೀಗ ಸ್ಪಷ್ಟವಾಗಿ ನೋಡೋಣ. ಈ ಆರ್ಥಿಕ ಬಿರುಗಾಳಿಗೆ ಸಿಲುಕಿ ನಷ್ಟ ಅನುಭವಿಸುವ ವಲಯಗಳಲ್ಲಿ ಆಟೋಮೊಬೈಲ್ ಸೆಕ್ಟರ್ ಪ್ರಮುಖವಾದದ್ದು.
ಇಲ್ಲಿ ಟ್ರ್ಯಾಕ್ಟರ್ ಮಾರಾಟದ ಬೆಳವಣಿಗೆ ಕೇವಲ 3-5% ಕುಸಿಯಲಿದೆ. ಇದರ ಜೊತೆಗೆ ತಮ್ಮ ಆದಾಯಕ್ಕೆ 40% ಗ್ರಾಮೀಣ ಪ್ರದೇಶವನ್ನೇ ನಂಬಿರುವ ಎಫ್ಎಂಸಿಜಿ ವಲಯ ಹಾಗೂ ಇಂಧನ ವೆಚ್ಚದ ಭಾರೀ ಏರಿಕೆಯಿಂದಾಗಿ ಪರದಾಡುತ್ತಿರುವ ಏವಿಯೇಷನ್ ವಲಯಗಳು ಖಂಡಿತವಾಗಿಯೂ ತೀವ್ರ ಸಂಕಷ್ಟಕ್ಕೆ ಸಿಲುಕಲಿವೆ. ಕೇವಲ ಅಷ್ಟೇ ಅಲ್ಲ, ಗ್ರಾಮೀಣ ಎನ್ಬಿಎಫ್ಸಿಗಳಿಗೂ ಇದು ದೊಡ್ಡ ಮಟ್ಟದ ಅಪಾಯ. ನಾವೊಮ್ಮೆ ಹಿಸ್ಟ್ರಿ ತೆಗೆದು ನೋಡಿದಾಗ ಎಲ್ ನಿನೋ ಸಮಯದಲ್ಲಿ ಕೃಷಿ ಸಾಲಗಾರರು ಸಾಲ ಮರುಪಾವತಿಸಲು ವಿಫಲರಾಗ್ತಾರೆ. ಆಗ ವಸೂಲಾಗದ ಸಾಲಗಳು ಅಂದರೆ ಎನ್ಪಿಎ ಪ್ರಮಾಣವು ಇದ್ದಕ್ಕಿದ್ದಂತೆ 1.5-2% ಹೆಚ್ಚಾಗಿರುವ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ. ಬನ್ನಿ ಈಗ 4ನೇ ವಿಭಾಗ ನೋಡೋಣ. ಅನಿರೀಕ್ಷಿತ ಮಾರುಕಟ್ಟೆ ವಿಜೇತರು. ಈ ಹವಾಮಾನ ಮತ್ತು ಸರ್ಕಾರದ ವೆಚ್ಚಗಳ ಬದಲಾವಣೆ ಕೇವಲ ನಷ್ಟವನ್ನಷ್ಟೇ ತರುತ್ತಾ? ಖಂಡಿತ ಇಲ್ಲ. ಮಾರುಕಟ್ಟೆಯಲ್ಲಿ ಕೆಲವರಿಗಿದು ಅನಿರೀಕ್ಷಿತ ಅವಕಾಶಗಳನ್ನು ಸಹ ಸೃಷ್ಟಿಸುತ್ತೆ. ಆ ವಿನ್ನರ್ಸ್ ಯಾರು ಅಂತ ನೋಡೋಣ. ಮಳೆಯಿಲ್ಲದೆ ಜಲವಿದ್ಯುತ್ ಉತ್ಪಾದನೆ ಕುಸಿದಾಗ ಥರ್ಮಲ್ ಪವರ್ ಆ ಜಾಗವನ್ನು ತುಂಬುತ್ತೆ. ವಿದ್ಯುತ್ ಬೇಡಿಕೆ ಈಗಾಗಲೇ 256.1 ಗಿಗಾವಾಟ್ ಮುಟ್ಟಿರೋದ್ರಿಂದ ಪವರ್ ಸೆಕ್ಟರ್ ಕಂಪನಿಗಳಿಗೆ ಇದು ಭರ್ಜರಿ ಲಾಭ ತಂದುಕೊಡುತ್ತೆ. ಇನ್ನು ಈ ಬಿಸಿಲಿನ ಬೇಗೆಯಿಂದಾಗಿ ಕೇವಲ 10 ದಿನಗಳ ಅಂತರದಲ್ಲಿ ಎಸಿ ಮತ್ತು ಫ್ರಿಡ್ಜ್ಗಳ ಮಾರಾಟ 50% ಜಂಪ್ ಆಗಿದೆ. ಇದ್ರ ಜೊತೆಗೆ 6.8 ಲಕ್ಷ ಕೋಟಿ ಬಜೆಟ್ ಬೆಂಬಲವಿರುವ ಡಿಫೆನ್ಸ್ ಸೆಕ್ಟರ್ ಹಾಗೂ ಬಲವಾದ ಡಾಲರ್ ರಫ್ತಿನಿಂದ ಲಾಭ ಪಡೆಯುವ ಫಾರ್ಮಾ ವಲಯಗಳು ಇವೆರಡೂ ಈ ಹವಾಮಾನ ಬದಲಾವಣೆಯಿಂದ ಸಂಪೂರ್ಣ ಸೇಫ್ ಆಗಿದ್ದು ನಮ್ಮ ಹೂಡಿಕೆಗೆ ಒಂದು ರಕ್ಷಣಾತ್ಮಕ ಕವಚವನ್ನೇ ಒದಗಿಸುತ್ತವೆ ಅಂತ ಹೇಳ್ಬೋದು. ನಮ್ಮ ಆರ್ಥಿಕತೆಯಲ್ಲಿ ಇಷ್ಟೆಲ್ಲ ಏರಿಳಿತಗಳ ನಡೀತಾ ಇರುವಾಗ ನಮ್ಮ ತಲೆಯಲ್ಲಿ ಬರುವ ಒಂದು ನಿರ್ಣಾಯಕ ಪ್ರಶ್ನೆ ಅಂದ್ರೆ, ಈ ಬಿಕ್ಕಟ್ಟಿನ ಸಮಯದಲ್ಲಿ ಷೇರು ಮಾರುಕಟ್ಟೆಯಲ್ಲಿರುವ ಹೂಡಿಕೆದಾರರು ತಮ್ಮ ಬಂಡವಾಳವನ್ನು ರಕ್ಷಿಸಿಕೊಳ್ಳೋದು ಹೇಗೆ? ಇದಕ್ಕೇನು ಪರಿಹಾರ? ಅದಕ್ಕಾಗಿಯೇ ನಾವು ಈ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ. ಪೋರ್ಟ್ಫೋಲಿಯೋ ರಕ್ಷಣಾ ಕಾರ್ಯತಂತ್ರ. ಆಸ್ತಿ ಹಂಚಿಕೆ, ಡೈವರ್ಸಿಫಿಕೇಷನ್ ಮತ್ತು ಸ್ಟ್ರಾಟಜಿಕ್ ವ್ಯಾಲ್ಯೂ ಇನ್ವೆಸ್ಟಿಂಗ್ ಮೇಲೆ ಫೋಕಸ್ ಮಾಡುವ ಒಂದು ಸ್ಪಷ್ಟವಾದ ಸರ್ವೈವಲ್ ಗೈಡ್ ಅನ್ನು ಆರ್ಥಿಕ ತಜ್ಞರು ನಮಗಿಲ್ಲಿ ನೀಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಮಾರುಕಟ್ಟೆಯ ಮೂಲಮಂತ್ರ ಒಂದೇ: ಕ್ಯಾಶ್ ಈಸ್ ಕಿಂಗ್. ಅಂದ್ರೆ ಮಾರುಕಟ್ಟೆಯಲ್ಲಿ ಹೊಸ ಅವಕಾಶಗಳು ಸಡನ್ನಾಗಿ ತೆರೆದುಕೊಂಡಾಗ ತಕ್ಷಣವೇ ಹೂಡಿಕೆ ಮಾಡಲು ಅನುಕೂಲವಾಗುವಂತೆ ನಿಮ್ಮಲ್ಲಿರುವ 10-20% ಹಣವನ್ನ ಎಫ್ಡಿ ಅಥವಾ ಸರ್ಕಾರಿ ಬಾಂಡ್ಸ್ಗಳಂತಹ ಲಿಕ್ವಿಡ್ ಅಸೆಟ್ಸ್ಗಳಲ್ಲಿ ಅಂದ್ರೆ ಸುಲಭವಾಗಿ ನಗದೀಕರಿಸಬಹುದಾದ ಸೇಫ್ ಜಾಗದಲ್ಲಿ ಇಟ್ಟುಕೊಳ್ಳುವುದು ಈಗ ನಿಜವಾದ ಜಾಣತನ. ಈ ಟೈಮಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾನೇ ಮುಖ್ಯ. ಸಣ್ಣಪುಟ್ಟ ವಿಪರೀತ ವೊಲಟೈಲ್ ಆಗಿರುವ ಪೆನ್ನಿ ಸ್ಟಾಕ್ಗಳ ಸಹವಾಸಕ್ಕೆ ಹೋಗಬೇಡಿ. ಬದಲಿಗೆ ಫಂಡಮೆಂಟಲ್ ಆಗಿ ಸ್ಟ್ರಾಂಗ್ ಇರುವ ಲಾರ್ಜ್ ಕ್ಯಾಪ್ ಕಂಪನಿಗಳ ಮೇಲೆ ಗಮನ ಹರಿಸೋದು ಈಗಿನ ಅತ್ಯಗತ್ಯ. ನಾವೊಮ್ಮೆ 2025 ಡೇಟಾವನ್ನು ನೋಡಿದಾಗ ಇದರ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಆ ಸಮಯದಲ್ಲಿ ನಿಫ್ಟಿ 50 10% ಪಾಸಿಟಿವ್ ರಿಟರ್ನ್ಸ್ ನೀಡಿದ್ರೆ, ಅದೇ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ಗಳು ಬರೋಬ್ಬರಿ -5.6% ನೆಗೆಟಿವ್ ರಿಟರ್ನ್ಸ್ ನೀಡಿದ್ವು ಅನ್ನೋದನ್ನ ನಾವು ಮರಿಬಾರ್ದು. ಈ ಒಟ್ಟು ಪರಿಸ್ಥಿತಿಗೆ ತಜ್ಞರು ಒಂದು ಅದ್ಭುತವಾದ ಹೋಲಿಕೆ ಕೊಡ್ತಾರೆ. ಒಂದು ದೊಡ್ಡ ಆರ್ಥಿಕ ಬಿರುಗಾಳಿ ಬಂದಾಗ ದೊಡ್ಡ ಮರಗಳ ತರಹ ಇರುವ ಸ್ಥಾಪಿತ ಕಂಪನಿಗಳು ಕೇವಲ ಸ್ವಲ್ಪ ಅಲುಗಾಡ್ಬೋದಷ್ಟೆ. ಆದರೆ ಸಣ್ಣ ಗಿಡಗಳಂತಿರುವ ಸ್ಪೆಕ್ಯುಲೇಟಿವ್ ಹೂಡಿಕೆಗಳು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಬರ್ತವೆ. ಇದು ನೀವು ನಿಜಕ್ಕೂ ಎಚ್ಚರಿಕೆ ವಹಿಸಬೇಕಾದ ಒಂದು ಪ್ರಮುಖ ಅಂಶ ಅಲ್ವಾ? ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ಅನಿರೀಕ್ಷಿತ ಮ್ಯಾಕ್ರೋ ಎಕನಾಮಿಕ್ ಮತ್ತು ಹವಾಮಾನ ವೈಪರೀತ್ಯದ ವಾತಾವರಣ ನಮ್ಮ ಕಣ್ಣೆದುರು ತೆರೆದುಕೊಳ್ತಿರುವಾಗ ನಮ್ಮ ಪೋರ್ಟ್ಫೋಲಿಯೋದ ಸ್ಥಿರತೆಯನ್ನ ಗಂಭೀರವಾಗಿ ಪರಿಶೀಲಿಸುವುದು ಹಿಂದೆಂದಿಗಿಂತಲೂ ಈಗ ಹೆಚ್ಚು ನಿರ್ಣಾಯಕ. ಹಾಗಾದ್ರೆ ಈ ಎಲ್ ನಿನೋ ಬಿರುಗಾಳಿಯನ್ನ ಎದುರಿಸಲು ನಿಮ್ಮ ಹೂಡಿಕೆಗಳು ಸಂಪೂರ್ಣವಾಗಿ ಸಿದ್ಧವಾಗಿವೆಯಾ? ಈ ಒಂದು ಪ್ರಮುಖವಾದ ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡುತ್ತಾ ಇಂದಿನ ಈ ಎಕ್ಸ್ಪ್ಲೈನರ್ ಅನ್ನ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.